ಹಲೋ ಕರ್ನಾಟಕ, ನಾನು ನಿಮ್ಮ ಹರೀಶ್. ಜ್ಞಾನಸೇವಾ ಎಜುಕೇಶನಲ್ ಟ್ರಸ್ಟ್ ವತಿಯು 2025-26 ಸಾಲಿನ 10ನೇ ಹಾಗೂ 12ನೇ ತರಗತಿಯ ಮಕ್ಕಳಿಗೆ ಒಂದು ಶುಭ ಸಂದೇಶವನ್ನು ತಂದಿದೆ. ಶುಭ ಸಂದೇಶ ಏನಂತ ಹೇಳೋದಕ್ಕೆ ಇನ್ನೊಂದು ವಾರ ನಂಗೆ ಟೈಮ್ ಬೇಕಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ನೀವು 10th ಅಥವಾ 12th ಎಕ್ಸಾಮಿನೇಷನ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹಾರ್ಡ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ದಿವಸ ಇದೆ? 110 ದಿವಸದಿಂದ 120 ದಿವಸ ಇದೆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗಾದ್ರೆ. ಅದೇ 12th ಸ್ಟ್ಯಾಂಡರ್ಡ್ ಮಕ್ಕಳಿಗಾದ್ರೆ 80 ಡೇಸ್. ಸೊ ಈ 80 ಡೇಸ್ ಮತ್ತೆ 120 ಡೇಸ್ ಪ್ರಿಪ್ರೇಷನ್ ಹೇಗಿರಬೇಕು? ಫಸ್ಟ್ 10th ಸ್ಟ್ಯಾಂಡರ್ಡ್ ಮಕ್ಕಳು ಮಾತಾಡ್ತೀನಿ. 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮ್ಯಾಥ್ಸ್ ಟೀಚರ್ ಹೇಳ್ತಾರೆ, ಡೈಲಿ 2 ಅವರ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡ್ರಪ್ಪ ಅಂತ ಹೇಳ್ತಾರೆ. ಅದೇ ಸೈನ್ಸ್ ಟೀಚರ್ ಆಯ್ತು ಅಂತ ಹೇಳಿದ್ರೆ ಡೈಲಿ 1 ಅವರ್ ಏನೋ ಪ್ರಾಕ್ಟೀಸ್ ಮಾಡಿ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಅದೇ ಸೋಷಿಯಲ್ ಟೀಚರ್ ಆಯ್ತು ಅಂತ ಹೇಳಿದ್ರೆ ಡೈಲಿ 1 ಅವರ್ ಬರ್ದು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ಕನ್ನಡ, ಇಂಗ್ಲಿಷ್, ಹಿಂದಿ ಅಂತ ಕೇಳಕ್ಕೆ ಹೋಗಬೇಡಿ. ನೀವು ಬರ್ದು ಗ್ರಾಮರ್, ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಆಗಿದ್ರೆ ಅಷ್ಟೇ ನಿಮಗೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಒಂದೊಂದು ಸಬ್ಜೆಕ್ಟ್ಗೆ 1 ಅವರ್ ಅಥವಾ 2 ಅವರ್ ಎಲ್ಲ ಸೇರೋದು 6 ಅವರ್ ಓದ್ಬೇಕು ಎಕ್ಸ್ಟ್ರಾ. ಮನೆಗೆ ಹೋದ್ಮೇಲೆ ಸ್ಕೂಲಲ್ಲಿ 8 ಅವರ್, 6 + 8 14. ಅದ್ರ ಜೊತೆಗೆ ನಿಮ್ಮ ಅಸೈನ್ಮೆಂಟ್ಸು, ಪ್ರಾಜೆಕ್ಟ್ ವರ್ಕು, ಮತ್ತೊಂದು ಅದೊಂದು 3 ಅವರ್, 17 ಅವರ್. ಅದಾದ್ಮೇಲೆ 2 ಅವರ್ ಊಟ ತಿಂಡಿ, 19 ಅವರ್. ಅಂದ್ರೆ ನಿದ್ದೆ ಮಾಡೋದು ನಿಮ್ಗೆ ಬರೀ 5 ಅವರ ಇಲ್ಲ. ಅದಕ್ಕೆ ಸ್ಮಾರ್ಟ್ ಸ್ಟಡಿ ಅಂತ ಹೇಳಿ ಕರಿತೀವಿ. ಸ್ಮಾರ್ಟ್ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಡೈಲಿ 6 ಅವರ್ ಓದೋ ಅವಶ್ಯಕತೆ ಇಲ್ಲ, ಅಥವಾ ಏನೋ 5 ಅವರ್ ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ 90 ಮಿನಿಟ್ಸ್, ಪ್ರಾಪರ್ 90 ಮಿನಿಟ್ಸ್ ಓದಿದ್ರೆ ಸಾಕು. ಅದು ಹೇಗೆ ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಿಮ್ದೇ ಆದಂತ ಒಂದು ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್, ನಾನು 80% ಕಡಿಮೆ ತೆಗೆದುಬಿಟ್ರೆ ನಮ್ಮಮ್ಮ ಅಪ್ಪ ರಿಲೇಟಿವ್ಸ್ ಹೇಗೆ ಇದು ಮಾಡ್ತಾರೆ, ಅಥವಾ ನನ್ನ ಫ್ರೆಂಡ್ಗಿಂತ ನಾನು ಕಡಿಮೆ ಸ್ಕೋರ್ ಮಾಡ್ಬಿಟ್ರೆ ನನ್ನ ಫ್ರೆಂಡ್ಸ್ ನಾನು ಹೇಗೆ ಟ್ರೀಟ್ ಮಾಡ್ತಾರೆ, ಸ್ಟ್ರೆಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಇಲ್ಲ ಮಾರ್ಕ್ಸ್ ಕಡಿಮೆ ಸ್ಕೋರ್ ಮಾಡ್ಬಿಟ್ರೆ ನಿಮ್ಮ ಫೇವ್ರೇಟ್ ಟೀಚರ್ ಬಂದ್ಬಿಟ್ಟು ನಿಮ್ಮನ್ನು ಮಾತಾಡ್ಸಲ್ಲ ಅಂತ ಹೇಳಿನೋ, ಅಥವಾ ಏನೋ ಅವ್ರು ಬೇಜಾರು ಮಾಡ್ಕೊಂತಾರೆ ಅಂತ ಹೇಳಿನೋ, ಈ ತರದ ಒಂದು ಸ್ಟ್ರೆಸ್ ನ ಕ್ರಿಯೇಟ್ ಮಾಡ್ಕೊಂತ ಹೋಗ್ತೀರಾ. ಸೊ ಈ ಸ್ಟ್ರೆಸ್ ನ ಮ್ಯಾನೇಜ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಸ್ಟ್ರೆಸ್ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕೌನ್ಸಿಲಿಂಗ್ ಸೆಷನ್ಸ್ ಬೇಕಾಗುತ್ತೆ. ಆ ಕೌನ್ಸಿಲಿಂಗ್ ಸೆಷನ್ ನ ಜ್ಞಾನಸೇವಾ ಎಜುಕೇಶನಲ್ ಟ್ರಸ್ಟ್ ವತಿಯು ಈ ವರ್ಷದ 10th ಸ್ಟ್ಯಾಂಡರ್ಡ್ ಹಾಗೂ 12th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಫ್ರೀ ಆಗಿ ಇದೇ ಡಿಸೆಂಬರ್ 15ನೇ ತಾರೀಕಿಂದ ಪ್ರತಿಯೊಬ್ಬ ಮಗುಗೂ ನಿಮಗೆ ಇಷ್ಟ ಇದ್ರೆ ನಮ್ಮ ವೆಬ್ಸೈಟ್ ಬಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು. ಆನ್ಲೈನ್ ಕೌನ್ಸಿಲಿಂಗ್ ಸೆಷನ್ ತಗೊಂತಾರೆ. ನೆಕ್ಸ್ಟ್, ಪ್ರತಿ ದಿವಸ ನೀವು ಬೆಳಗ್ಗೆ ಎದ್ದ ತಕ್ಷಣನೇ ಯಾರಾದ್ರು ಜಿಮ್ಗೆ ಹೋಗ್ತಿದ್ರೆ, 10th ಸ್ಟ್ಯಾಂಡರ್ಡ್ ಮಕ್ಕಳು ಅಥವಾ 12th ಸ್ಟ್ಯಾಂಡರ್ಡ್ ಮಕ್ಕಳು ಯೂಶಲಿ ಜಿಮ್ಗೆ ಹೋಗ್ತಾರೆ. ಜಿಮ್ಗೆ ಹೋಗೋದ್ರಿಂದ ಯೂಸ್ ಏನಾಗುತ್ತೆ? ಮಸಲ್ಸ್ ವರ್ಕೌಟ್ ಆಗುತ್ತೆ, ಬಾಡಿ ಬಿಲ್ಡ್ ಆಗುತ್ತೆ. ಅದೇ ರೀತಿ ಜ್ಞಾನಸೇವಾ ಎಜುಕೇಶನಲ್ ಟ್ರಸ್ಟ್ ವತಿಯು ಅನಾಲಿಟಿಕಲ್ ಮತ್ತೆ ಲಾಜಿಕಲ್ ರೀಸನಿಂಗ್ ಅಂತ ಹೇಳಿ ನಿಮ್ಮ ಬ್ರೈನ್ ಮಸಲ್ ವರ್ಕೌಟ್ ಮಾಡೋದಕ್ಕೆ ಅಂತ ಹೇಳಿ ಹೊಸದಾಗಿ ಇದು ಮಾಡ್ತಾ ಇದೀವಿ. ಏನಂತ ಹೇಳಿದ್ರೆ ಪ್ರತಿ ದಿವಸ 2 ನಿಮಿಷ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ಒಳಗಡೆ, ಪ್ರತಿ ದಿವಸ 2 ನಿಮಿಷ 8 ಗಂಟೆಯಿಂದ 10 ಗಂಟೆ ಒಳಗಡೆ ಒಂದು ಕ್ವಶನ್ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಆಗಿರ್ಬೋದು, ಅಥವಾ ನಮ್ಮ ಫೇಸ್ಬುಕ್ ಚಾನಲ್ ಆಗಿರ್ಬೋದು, ಇದೆಲ್ಲದರಲ್ಲೂ ಒಂದು ಕ್ವಶನ್ ನ ಪೋಸ್ಟ್ ಮಾಡ್ತೀವಿ. ಆ ಪೋಸ್ಟ್ ಆಗಿರೋ ಕ್ವಶನ್ಗೆ 2 ನಿಮಿಷದಲ್ಲಿ ಯಾರು ಆನ್ಸರ್ ಮಾಡಿ ನನಗೆ ಕಳಿಸ್ಕೊಡ್ತಿರೋ ನಿಮ್ಮ ಮಸಲ್ಸ್ ವರ್ಕ್ ಆಗುತ್ತೆ. ಸೊ ನಾನು ಆಗ್ಲೇ ಹೇಳಿದ್ನಲ್ಲ, 90 ಮಿನಿಟ್ಸ್ ವರ್ಕೌಟ್, 90 ಮಿನಿಟ್ಸ್ ಓದಿದ್ರೆ ಸಾಕು ಅಂತ ಹೇಳಿ. ಆ 90 ಮಿನಿಟ್ಸ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಈ 2 ಮಿನಿಟ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇದಲ್ಲದೆ NTSC, ಒಲಿಂಪಿಯಾಡ್ ಎಕ್ಸಾಮಿನೇಷನ್ಸ್ಗೆ ಸ್ಪೆಷಲ್ ಆಗಿ ಕೋಚಿಂಗ್ ಟ್ರೈನಿಂಗ್ ತಗೊಳ್ಳೋದು ಕೂಡ ಹೇಳ್ತೀನಿ. ಇದಿಷ್ಟು ಜ್ಞಾನಸೇವಾ ಎಜುಕೇಶನಲ್ ಟ್ರಸ್ಟ್ ಕಡೆಯಿಂದ 10th ಸ್ಟ್ಯಾಂಡರ್ಡ್ ಹಾಗೂ 12th ಸ್ಟ್ಯಾಂಡರ್ಡ್ ಓದ್ತಿರೋ ಪ್ರತಿಯೊಂದು ಮಗುಗೂ ಫ್ರೀ ಆಗಿ ಸಿಗ್ತಾ ಇದೆ. ಇದಲ್ಲದೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅದ್ರ ಜೊತೆ 1-to-1 ಇಂಟ್ರಾಕ್ಷನ್ ಸೆಷನ್ಸ್ ಇರುತ್ತೆ. ಪ್ಲಸ್ ಅದ್ರ ಜೊತೆಗೆ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ಕೂಡ ಕಂಡಕ್ಟ್ ಮಾಡ್ತೀನಿ ನಿಮ್ಮ ಮುಂದೆ ಲೈವ್ ಅಲ್ಲಿ.